ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಶ್ರೀಧರ ಸ್ವಾಮಿಗಳ ದರ್ಶನ ಮಾಡಿದರೆ ನಿಮಗೆ ಯಾವುದೇ ರೀತಿಯ ಚರ್ಮ ಕಾಯಿಲೆಗಳಿದ್ದರೂ ಖಂಡಿತ ಗುಣವಾಗುವುದರಲ್ಲಿ ಆಶ್ಚರ್ಯವೇ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗ ಜಿಲ್ಲೆಯು ಜೋಗ ಜಲಪಾತ ಸೇರಿದಂತೆ ಅನೇಕ ಪ್ರವಾಸಿ ತಾಣಗಳನ್ನು ಹಾಗೆ ಪ್ರಸಿದ್ಧವಾದ ದೇವಾಲಯಗಳನ್ನು ಒಳಗೊಂಡಿದೆ. ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಾಲಯವೇ ವರದಹಳ್ಳಿಯ ಶ್ರೀ ಶ್ರೀಧರಾಶ್ರಮ. ಈ ಆಶ್ರಮವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದ್ದು ಸಾಗರದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀಧರ ಸ್ವಾಮಿಗಳು ಮಹಾನ್ ತಪಸ್ವಿಗಳು. ಅವರ ತಪೋಶಕ್ತಿ ಎಷ್ಟು ಇತ್ತು ಎಂಬುದಕ್ಕೆ ಈ ಕ್ಷೇತ್ರದಲ್ಲಿನ ಒಂದು ಪ್ರಮುಖವಾದ ಸಾಕ್ಷಿಯೇ ಈ ಶ್ರೀಧರ ತೀರ್ಥವಾಗಿದೆ. ಶ್ರೀಧರ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಬಂದಾಗ ಕುಡಿಯಲಿಕ್ಕೆ ನೀರಿನ ಅಭಾವ ಇತ್ತಂತೆ. ಆಗ ತಮ್ಮ ಹೆಬ್ಬೆರಳಿನಿಂದ ಈ ಗುಡ್ಡದಲ್ಲಿ ನೀರನ್ನು ಚಿಮ್ಮಿಸಿದರಂತೆ. ಅದು ಅವರ ತಪೋಶಕ್ತಿಗೆ ಸಾಕ್ಷಿಯಾಯಿತು. ಅವತ್ತು ಶ್ರೀಧರರು ತಮ್ಮ ತಪೋಶಕ್ತಿಯಿಂದ ಚಿಮ್ಮಿಸಿದ ನೀರು ಇಂದಿಗೂ ಭತ್ತದ ಗಂಗೆಯಾಗಿದೆ. ಬರುವ ಭಕ್ತಾದಿಗಳಿಗೆ ಇದೇ ಮಂತ್ರ ತೀರ್ಥವಾಗಿದೆ. ಈ ತೀರ್ಥ 24x7 ಎಂಬಂತೆ ಯಾವಾಗಲೂ ಹರಿಯುತ್ತಲೇ ಇರುತ್ತದೆ. ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಶ್ರೀಧರ ಸ್ವಾಮಿಗಳ ದರ್ಶನ ಮಾಡಿದರೆ ನಿಮಗೆ ಯಾವುದೇ ರೀತಿಯ ಚರ್ಮ ಕಾಯಿಲೆಗಳಿದ್ದರೂ ಖಂಡಿತ ಗುಣವಾಗುವುದರಲ್ಲಿ ಆಶ್ಚರ್ಯವೇ ಇಲ್ಲ. ಇಲ್ಲಿ ತೀರ್ಥ ಸ್ನಾನ ಮಾಡುವಾಗ ಶಾಂಪೂ, ಸೋಪು ಬಳಸುವಂತಿಲ್ಲ. ತೀರ್ಥ ಸ್ನಾನದ ನಂತರ ಬಟ್ಟೆ ಬದಲಾಯಿಸಲು ರೂಮುಗಳ ವ್ಯವಸ್ಥೆಯನ್ನೂ ಮಾಡಿದ್ದಾರೆ. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ದಿನನಿತ್ಯ ಪೂಜೆ ಸಲ್ಲಿಸುವ ಸ್ಥಳ ಈ ಬೆಟ್ಟದ ಮೇಲಿದೆ. ಕೇವಲ 8 ರಿಂದ 10 ನಿಮಿಷ ಮೆಟ್ಟಿಲು ಹತ್ತಿ ಮೇಲೆ ಹೋದರೆ ನಮಗೆ ಶ್ರೀಧರ ಸ್ವಾಮಿಗಳ ದರ್ಶನವಾಗುತ್ತದೆ. ಇದು ಶ್ರೀಧರ ಸ್ವಾಮಿಗಳಿಗೆ ಪ್ರತಿನಿತ್ಯ ಪೂಜೆ ನಡೆಯುವಂತ ಜಾಗ. ಇಲ್ಲಿಗೆ ಪ್ರತಿನಿತ್ಯ ನೂರಾರು ಭಕ್ತರು ಆಗಮಿಸುತ್ತಾರೆ. ಅದರಲ್ಲೂ ಗುರುವಾರ, ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತದೆ. ಇದು ಶ್ರೀಧರ ಸ್ವಾಮಿಗಳ ಏಕಾಂತ ಗುಹೆಯಾಗಿದ್ದು ಇಲ್ಲೇ ಸ್ವಾಮಿಗಳು ಏಕಾಂತದಲ್ಲಿ ಧ್ಯಾನ ಮಾಡುವ ಜಾಗವಾಗಿತ್ತಂತೆ. ಇದೇ ಜಾಗದಲ್ಲೇ ಅವರು ದೈವ ಸಾಕ್ಷಾತ್ಕಾರ ಪಡೆದಿದ್ದು. ಇಲ್ಲಿಗೆ ಬಂದಿರುವ ಭಕ್ತಾದಿಗಳಿಗೆ ಪ್ರತಿನಿತ್ಯವೂ ಊಟದ ವ್ಯವಸ್ಥೆ ಇರುತ್ತದೆ. ಅದರ ಜೊತೆಗೆ ಈ ಆಶ್ರಮದಲ್ಲಿ ಗೋಶಾಲೆ ಇದ್ದು ಇಲ್ಲಿನ ಗೋವುಗಳಿಗೆ ಒಂದು ವೇಳೆ ಕಡಿಮೆ ಆಹಾರ ಹಾಕಿಬಿಟ್ಟರೆ ಶ್ರೀಧರ ಸ್ವಾಮಿಗಳೇ ಬಂದು ಅವುಗಳಿಗೆ ಆಹಾರ ಹಾಕುತ್ತಾರೆ ಎಂಬ ನಂಬಿಕೆ ಇದೆ. ಹಾಗೆ ಆಗಿದೆ ಎಂದು ಸಹ ಹೇಳುತ್ತಾರೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಜಾಗಕ್ಕೆ ಭೇಟಿ ನೀಡಿ, ಮನಸ್ಸಿಗೆ ತುಂಬ ಪ್ರಶಾಂತತೆ ಸಿಗುತ್ತದೆ. ಪರ್ಸನಲಿ ನನಗೆ ತುಂಬ ಇಷ್ಟವಾದ ಜಾಗ ಇದಾಗಿದೆ.
रना रना रनु रे रे नजरिया लागे नहीं कहीं ओ नजरिया लागे नहीं।